ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜನ ಹಾಗ ಅನ್ಕೊಳ್ಳೋದ್ರಿಂದ ನಮ್ ಮರ್ಯಾದೆ ಹೋಗುತ್ತಲ್ವಾ? ಅದಕ್ಕೆ ನಾನು ಅವಳಿಗೆ ಕೆಲ್ಸ ಬಿಟ್ಬಿಡು ಅಂತ ಹೇಳಿದ್ದು. ನಮ್ ಮರ್ಯಾದೆ ಹೋಗ್ದಿದ್ದ ಹಾಗೆ ಅವಳು ಕೆಲ್ಸ ಮಾಡ್ತಾ ಇದ್ರೆ ನಿಮ್ಗೇನ್ ಅಭ್ಯಂತರ ಇಲ್ವಲ್ಲ ಮಮ್ಮಿ? ಹಾಗಾದ್ರೆ ನನ್ಗೇನ್ ಅಭ್ಯಂತರ ಇರುತ್ತಪ್ಪ? ನಮ್ ಮರ್ಯಾದೆ ಹೋಗದೆ ಇರೋದು ಎಷ್ಟು ಮುಖ್ಯನೋ, ಶ್ಯಾಮ ಸಂತೋಷವಾಗಿರೋದು ಕೂಡ ನನ್ಗೆ ಅಷ್ಟೇ ಮುಖ್ಯ. ಶ್ಯಾಮ ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಹೀಗೆ ಹಾಡ್ತಾನೆ ಇರ್ಬೇಕು ಮಮ್ಮಿ. ಇಷ್ಟು ಕಾಲ ಅವಳು ಊರು ಹೆಸರು ಯಾರಿಗೂ ಗೊತ್ತಾಗ್ದಂಗೆ ರೂಪಾರಾಣಿಗೆ ಗೋಸ್ಟಾಗಿ ಹಾಡ್ತಿದ್ಲು. ಕೃಷ್ಣ ತುಳಸಿ ಅನ್ನೋ ಹೆಸರಲ್ಲಿ FM ಹಾಡಿದ್ಲು. ಇಷ್ಟು ಕಾಲಕ್ಕೆ ಅವಳು ಧೈರ್ಯವಾಗಿ ತನ್ನ ಹಾಡನ್ನ ತಾನೇ ಹಾಡೋ ಅವಕಾಶ ಸಿಕ್ಕಿದೆ. ಆ ಅವಕಾಶ ಸಿಕ್ಕಿರೋದಕ್ಕೆ ಅವಳು ತುಂಬಾ ಸಂತೋಷವಾಗಿದ್ದಾಳೆ. ಅವಳು ಹೀಗೆ ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಆ ಕೆಲಸನ ಯಾವಾಗ್ಲೂ ಮಾಡ್ತಾನೆ ಇರಬೇಕು. ಈಗ ಶ್ಯಾಮ ಕೆಲಸ ಮಾಡ್ತಾ ಇರೋದು ದುಡ್ಡಿಗೋಸ್ಕರ ಅಲ್ಲ ಮಮ್ಮಿ, ಆತ್ಮಸಂತೃಪ್ತಿಗೋಸ್ಕರ. ಆದ್ರಿಂದ ಶ್ಯಾಮ ಇನ್ಮುಂದೆ ಸಂಬಳ ತಗೊಳ್ದಂಗೆ ಆ ಕೆಲಸನ ಮಾಡ್ತಾಳೆ. ಶ್ಯಾಮ ಸಂಬಳ ತಗೊಳ್ದಂಗೆ ಫ್ರೀಯಾಗಿ ಕೆಲಸ ಮಾಡ್ತಾಳನ್ನೋ ವಿಷಯನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋಣ ಮಮ್ಮಿ. ಒಬ್ಬ ಸಂಗೀತ ಕಲಾವಿದೆಯಾಗಿ ತನ್ನ ಕಲೆನ ಫ್ರೀಯಾಗಿ ಎಲ್ರಿಗೂ ಹಂಚ್ತಾ ಎಲ್ಲರನ್ನೂ ಸಂತೋಷ ಪಡಿಸ್ತಾಳನ್ನೋ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ಶ್ಯಾಮ ಬಗ್ಗೆ ಜನ ಹೊಗಳಿ ಮಾತಾಡ್ತಾರೆ. ಹಾಗೆ ಎಲ್ಲರೂ ಶ್ಯಾಮನ್ ಬಗ್ಗೆ ಹೊಗಳಿ ಮಾತಾಡೋದ್ರಿಂದ ನಮ್ಮ ಮರ್ಯಾದೆನೂ ಹೆಚ್ಚಾಗುತ್ತಲ್ವಾ ಮಮ್ಮಿ? ನಿಜಾನೇ ಕಂದ. ಹಾಗ್ ಮಾಡಿದ್ರೆ ಎಲ್ರೂ ಶ್ಯಾಮ ಬಗ್ಗೆ ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ. ಈ ಮನೆ ಸೊಸೆಯಾಗಿ ಶ್ಯಾಮ ನಮ್ಮನೆ ಮರ್ಯಾದೆನ ಹೆಚ್ಚಿದ ಹಾಗಾಗತ್ತೆ. ಹಾಗಾದ್ರೆ ಶ್ಯಾಮ ಉದ್ಯೋಗಕ್ಕೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ಲಪ್ಪ, ಖಂಡಿತ ಇಲ್ಲ. ಥ್ಯಾಂಕ್ಸ್ ಮಮ್ಮಿ. ಅತ್ತೆ, ಅತ್ತೆ ಹತ್ರ ಹೇಳಿ ಶ್ಯಾಮ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ಮಾಡೋಣ ಅನ್ಕೊಂಡ್ರೆ ಅಖಿಲ್ ಅತ್ತೆನ ಕನ್ವಿನ್ಸ್ ಮಾಡ್ಬಿಟ್ಟ. ಶ್ಯಾಮ ಹ್ಯಾಪಿಯಾಗಿ ಕೆಲ್ಸಕ್ಕೆ ಹೋಗೋ ಹಾಗೆ ಮಾಡ್ಬಿಟ್ಟ. ಅಖಿಲ್ ಅವನ ಕೈಲಾಗಿದ್ದನ್ನ ಮಾಡಿದ್ರೆ ನಾನು ನನ್ನ ಕೈಯಲ್ಲಾಗೋದನ್ನ ಮಾಡ್ಬೇಕಲ್ವಾ? ಮಿಸ್ ಬ್ಯಾಂಗ್ಳೂರಾಗಿ ಹೆಸರು ತಗೊಂಡಿರೋ ನಾನು ಮದ್ವೆ ಆದ್ಮೇಲೆ ಮನೆ ಸೊಸೆ ಮಾತ್ರ ಆಗಿ ಮನೇಲೇ ಬಿದ್ದಿದ್ದೀನಿ. ಆದ್ರೆ ಶ್ಯಾಮ ಈ ಮನೆ ಸೊಸೆ ಆಗಿ ಕೆಲ್ಸಕ್ಕೂ ಹೋಗಿ ಹೆಸರು ಮತ್ತೆ ಫೇಮ್ ತಗೋತಿದ್ದಾಳ. ನಾನ್ ಬಿಡಲ್ಲ. ಅವಳಿಗೆ ಆ ಹೆಸರು ಮತ್ತೆ ಫೇಮ್ ಬರಕ್ ಬಿಡೋದಿಲ್ಲ. ಅವಳನ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡಲ್ಲ. ಹಲೋ ಐಶ್ವರ್ಯ. ಹಲೋ ಸೌಜನ್ಯ, ಬ್ಯುಸಿಯಾಗಿದ್ಯಾ? ಇಲ್ಲ, ಹೇಳು. ನೀನ್ ಬ್ಯುಸಿಯಾಗಿದ್ರು ಕೂಡ ನಾನು ಹೇಳೋದ್ ಕೇಳಿಸ್ಕೊಳ್ಳೋದು ಮುಖ್ಯ. ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಇದು. ಏನ್ ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್? ನೀನು ಈಗ್ಲೇ ಕೃಷ್ಣ ತುಳಸಿನ ಕೆಲ್ಸದಿಂದ ತೆಗ್ದಾಕ್ಬೇಕು. ಕೃಷ್ಣ ತುಳಸಿನ ಕೆಲಸದಿಂದ ತೆಗೆಸ್ಬೇಕಾ? ಯಾಕೆ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಅವಳು ಕೆಲ್ಸ ಕಳ್ಕೊಳ್ದೇ ಇದ್ರೆ ನನ್ ತಲೆನೋವು ಹೋಗಲ್ಲ. ಆ ಕೃಷ್ಣ ತುಳಸಿ ನಮಗ್ ಕೂಡ ಇಲ್ಲಿ ತಲೆನೋವಾಗಿ ನಿಂತಿದ್ದಾಳೆ. ಮತ್ತಿನ್ನೇನು, ಅವಳನ್ನ ಬೇಗ ಕೆಲ್ಸದಿಂದ ತೆಗ್ದುಹಾಕು. ಇಬ್ರು ತಲೆನೋವು ಕಡಿಮೆ ಆಗುತ್ತೆ. ಓಕೆ, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಶ್ಯಾಮ, ನಿನ್ ಜೀವನದಲ್ಲಿ ಕೃಷ್ಣ ತುಳಸಿ ಅನ್ನೋ ಚಾಪ್ಟರ್ ಇನ್ನೇನ್ ಕ್ಲೋಸ್ ಆಗುತ್ತೆ. ನಿಜವಾಗ್ಲೂ ಅತ್ತೆಯವರು
ತುಂಬಾ ಗ್ರೇಟ್ ಅಲ್ವಾ ರೀ? ಗ್ರೇಟಾ? ಯಾಕೆ? ಯಾಕೆ ಅಂದ್ರೆ ನಾನು FML ಕೆಲ್ಸ ಮಾಡಕ್ಕೆ ಒಪ್ಕೊಂಡ್ರಲ್ಲ ಅದ್ಕೆ. ಈ ಮನೆ ಸೊಸೆ ಕೆಲ್ಸಕ್ಕೆ ಹೋಗೋದು ಅತ್ತೆಯವ್ರಿಗೆ ಇಷ್ಟ ಇಲ್ದೇ ಇದ್ರು ಹಾಡಿನ ಬಗ್ಗೆ ನನಗಿರೋ ಆಸಕ್ತಿನ ಅರ್ಥ ಮಾಡ್ಕೊಂಡು ನನ್ನ ಆಸಕ್ತಿಗೆ ಗೌರವ ಕೊಟ್ಟು ನನಗೆ ಕೆಲ್ಸಕ್ಕೆ ಹೋಗೋ ಅವಕಾಶ ಕೊಟ್ರಲ್ಲ. ಈ ತರ ಒಳ್ಳೆ ಅತ್ತೆ ಎಲ್ರಿಗೂ ಸಿಗಲ್ಲ. ಹಲೋ, ನನ್ನ ಹಾಗೆ ಒಳ್ಳೆ ಗಂಡ ಕೂಡ ಎಲ್ರಿಗೂ ಸಿಗೋದಿಲ್ಲ. ಹೌದು ರೀ, ನಿಮ್ಮಂತ ವ್ಯಕ್ತಿ ಗಂಡಾಗ್ ಸಿಗ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು. ಪ್ರತಿ ಕ್ಷಣ ಹೆಂಡ್ತಿನ ಖುಷಿಯಾಗಿಡ್ಬೇಕು ಅಂದ್ಕೊಳ್ಳೋರು, ಒಂದು ಕ್ಷಣ ಕೂಡ ಹೆಂಡ್ತಿಗೆ ಕಷ್ಟ ಆಗ್ಬಾರ್ದು ಅನ್ನೋರು ಎಷ್ಟು ಜನ ಇದ್ದಾರೆ? ಸಾವಿರಕ್ಕೋ ಲಕ್ಷಕ್ಕೋ ನಿಮ್ಮಂತವ್ರು ಬಿಟ್ಟು. ಹಲೋ ಶ್ಯಾಮ ಅವರೇ, ನಾನೇನೋ ತಮಾಷೆಗೆ ಹೇಳಿದ್ರೆ ನೀವೇನು ನನ್ನ ಹೊಗಳೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ನಾನೇನಷ್ಟು ಹೊಗಳ್ತಾ ಇಲ್ಲ ರೀ. ನಾನು ಹೇಳಿದ್ದು ಅಕ್ಷರ ಸಹ ಸತ್ಯ. ನನ್ನಂತವಳಿಗೆ ನಿಮ್ಮಂತ ಗಂಡ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ನೀವು ನನ್ಗೆ ಕೃಷ್ಣ ಕೊಟ್ಟಿರೋ ದೊಡ್ಡ ವರ. ಆ ಕೃಷ್ಣನೇ ನಿನ್ನ ನನಗೆ ವರವ ಕೊಟ್ಟಿದ್ದು ಗೊತ್ತಾ? ಸರಿ ರೀ, ನಾನಿನ್ ಹೊರಡ್ತೀನಿ. ಹಲೋ, ಎಲ್ಲಿಗೆ? ನನ್ ರೂಮ್ಗೆ. ನಿನ್ ರೂಮ್ಗ? ಯಾಕೆ? ದಿನ ಇಲ್ಲೇ ತಾನೇ ನೀನ್ ಮಲ್ಕೊಳ್ಳೋದು? ಅಂದ್ರೆ ನಿಮ್ಗೆ ಹುಷಾರಿರ್ಲಿಲ್ವಲ್ಲ ಅಂತ ಇಲ್ಲಿ ಮಲಗ್ತಿದ್ದೆ. ಈಗ ನೀವು ಪೂರ್ತಿಯಾಗಿ ಹುಷಾರಾಗಿದ್ದೀರಲ್ಲ, ನನ್ಗೆ ನನ್ ರೂಮಲ್ಲಿ ಮಲ್ಗು ಅಂತ ಐಶ್ವರ್ಯ ಅಕ್ಕ ಹೇಳಿದ್ದಾರೆ. ಐಶ್ವರ್ಯ ಅತ್ತಿಗೆ ಹೇಳಿದ್ರಾ? ಹೌದು, ದೊಡ್ಡೋರು ಹಾಗೆ ಹೇಳ್ತಾರಲ್ಲ. ಅಂದ್ರೆ ಇವತ್ತಿಂದ ನೀನು ನಿನ್ ರೂಮಲ್ಲಿ ಮಲಗಬೇಕು, ನಾನ್ ನನ್ನ ರೂಮಲ್ಲಿ ಮಲಗಬೇಕು. ನಾವಿಬ್ರು ಒಂದೇ ರೂಮಲ್ಲಿ ಮಲಗೋ ದಿನ ಯಾವಾಗ ಬರುತ್ತೋ ಏನೋ. ಮುಹೂರ್ತ ಸಿಗ್ಬೇಕಲ್ಲ. ಆ ಮುಹೂರ್ತ ಯಾವಾಗ ಬರುತ್ತೋ ಏನೋ. ಏನೋ ಆ ವಿಷಯ ಆ ಮುಹೂರ್ತಕ್ಕೆ ತಿಳಿಬೇಕು. ಅದು ಏನಿದು, ನನ್ನ ಹತ್ರ ಬಂದ್ರೆ ಹೀಗೆ ದೂರ ಹೋಗ್ತಾಳಲ್ಲ. ಶ್ಯಾಮ, ಇವಾಗ ಅದು ಏನಾಯ್ತು ಅಂದ್ರೆ ಅದು ಏನೋ ಅಂದ್ರೆ ಏನಾಯ್ತು? ಏನೋ ಅಂದ್ರೆ ನೋವು. ಎಲ್ಲಿ? ನೋವು. ಸಡನ್ ಆಗಿ ಇಲ್ಲಿ ನೋವು ಶುರು ಆಯ್ತು. ಅಯ್ಯೋ, ಮೆತ್ತಗ್ ಮಾಡು ಶ್ಯಾಮ. ಏನೋ ಅಂದ್ರೆ ಗಟ್ಟಿಯಾಗಿ ಉಜ್ಜಿದ್ರೆ ನನ್ನ ಹಾರ್ಟಲ್ಲಿರೋ ನಿನ್ಗೆ ನೋವಾಗ್ಬೋದೇನೋ. ಏನ್ರಿ ಇದೆಲ್ಲ ಸರಿ ಅನ್ಸಲ್ಲ. ನಮ್ಮಿಬ್ರನ್ನೂ ಇಷ್ಟು ದಿನ ದೂರ ಇಡೋದು ಸರಿನಾ? ನಾವಿಬ್ರು ಇಷ್ಟು ಸ್ಪೀಡಾಗಿದ್ರೇನೆ ನಮ್ಮಿಬ್ರನ್ನ ದೂರ ಇಟ್ರೆ ಚೆನ್ನಾಗಿರೋದಿಲ್ಲ ಅಂತ ಮುಹೂರ್ತ ಇಡ್ತಾರೆ ನಮ್ಮನೆ ದೊಡ್ಡವರು. ಹಾಲು ಅರ್ಜೆಂಟ್ ಏನಕ್ಕೆ? ಹಂಚ್ಕೊಳ್ಳೋಣ. ಅರ್ಧ ಹಾಲು ನಿನಗೆ, ಅರ್ಧ ಹಾಲು ನನಗೆ, ಅಷ್ಟೇ ತಾನೆ? ಹಂಚ್ಕೊಳ್ಳೋಣ. ಮಾತಿನ ಇಟಿಯ ಬೀಸಿ ಲಾಟೀನು ಕಣ್ಣಲ್ಲೇ
ಸೋಲುವ ಚಂದ ಕೊಂಚವು ಮೀರದ ಅಂದ ಸಂಪಿಗೆ ತೀಡಿದ ಗಂಧ ಮೇನಗೆ ಹೆತ್ತಿರೋ ಕಂದ ಒಲವಿನ ಅಲೆಗಳು ಎದೆಯ ಮೀಟಿ ಹುಡುಗನ ಮನಸ್ಸೆ ಲೂಟಿ ಶುರುವಾಗಿದೆ ಸಿಹಿ ಕಂಪನ ನರನಾಡಿಲು ನಿನ್ನ ರಿಂಗಣ ಹಾಲು ಹಂಚ್ಕೊಂಡ್ವಿ. ಇನ್ನು ಜೀವನದಲ್ಲಿ ಪ್ರತಿ ವಿಷಯನೂ ಪಾಲಾಗಿ ಹಂಚ್ಕೋಬೇಕು. ಈ ಟೈಮಲ್ಲಿ ಹೀಗೆ ಸ್ವೀಟ್ಸ್ ಯಾಕೆ ಇಡ್ತಾರೆ ಗೊತ್ತಾ? ಗೊತ್ತಿಲ್ಲ. ಮಧುರವಾದ ಈ ರಾತ್ರಿನ ಜೀವನ ಪೂರ್ತಿ ನಮಗೆ ಒಂದು ಸಿಹಿ ನೆನಪಾಗಿ ನೆನ್ಪಿಟ್ಕೋಬೇಕು ಅಂತ. ಈ ರೂಮಲ್ಲಿ ಹೀಗೆ ಹಣ್ಣು ಯಾಕೆ ಇಡ್ತಾರೆ ಗೊತ್ತಾ? ಗೊತ್ತಿಲ್ಲ. ಹೆಲ್ದಿ ಆಗಿರೋ ಮಗು ಪಡೆಯೋದಕ್ಕೆ ಪುತ್ರಕಾಮಿಷ್ಠೆ ಯಾಗ ಮಾಡ್ತಾರೆ ಅನ್ನೋ ವಿಷಯ ನಮ್ಗೆ ನೆನ್ಪು ಮಾಡೋದಕ್ಕೆ. ಈ ರೂಮನ್ನ ಹೀಗೆ ಹೂವಿಂದ ಯಾಕೆ ಅಲಂಕಾರ ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲ. ದಾಂಪತ್ಯ ಜೀವನ ಕೊನೆವರೆಗೂ ಹೂವಿನ ಹಾಗೆ ಇರಬೇಕು ಅನ್ನೋ ವಿಷಯ ನಮಗೆ ಅರ್ಥ ಮಾಡಿಸೋದಕ್ಕೆ. ಅದೇನಾಗಲ್ಲ. ಹೇ ಶ್ಯಾಮ, ಈ ವಿಷಯ ಅತ್ತೆಗೆ ಹೇಳಿ ಅರ್ಜೆಂಟಾಗಿ ಅವ್ರಿಗೆ ಶೋಭನ ಮುಹೂರ್ತ ಇಡಿಸ್ಬೇಕು. ಅಯ್ಯೋ ಅತ್ತೆ, ನೀವ್ಯಾಕೆ ಮಾಡ್ತಿದ್ದೀರಾ? ಹೇಳಿದ್ರೆ ನಾನೇ ಮಾಡ್ತಿದ್ನಲ್ಲ. ಅತ್ತೆ, ಮಾವ ಎಲ್ಲಿ? ಹೊರಗೆ ಲಾನಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಅನ್ಸತ್ತೆ. ಅವ್ರ ಹತ್ರ ಏನಾದ್ರೂ ಮಾತಾಡ್ಬೇಕೇನಮ್ಮ? ಇಲ್ಲ ಅತ್ತೆ, ನಿಮ್ಮ ಹತ್ರನೇ ಮಾತಾಡ್ಬೇಕು. ಮಾವ ಇಲ್ದೇ ಇರುವಾಗ ಅತ್ತೆ ಹತ್ರ ಮಾತಾಡೋ ಸೀಕ್ರೆಟ್ಸು ಅಂತ ಆಯ್ತು. ಓಕೆ, ನೀವು ಅತ್ತೆ ಸೊಸೆರಿಬ್ರು ಸೀಕ್ರೆಟ್ಸ್ ಮಾತಾಡಿದ ಮೇಲೆ ನನ್ನನ್ನು ಕರೀರಿ, ಬರ್ತೀನಿ. ಅಯ್ಯಯ್ಯೋ ಮಾವ, ಅಂಥದ್ದೇನೂ ಇಲ್ಲ, ಇಲ್ಲೇ ಇರಿ. ಅಲ್ಲದೆ ನಾವು ಅತ್ತೆ ಸೊಸೆ ಮಧ್ಯೆ ಸೀಕ್ರೆಟ್ ಏನಿರತ್ತೆ ಮಾವ? ಅಲ್ಲ, ಇದ್ರೆ ತಪ್ಪೇನು? ಅತ್ತೆ ಸೊಸೆ ಮಧ್ಯೆ ಸೀಕ್ರೆಟ್ ಇರಬಾರ್ದು ಅಂತನಾ? ಇರಬಾರ್ದು ಅಂತ ನಾನು ಹೇಳಿದ್ನ ವಸಂತ, ಇದ್ರೆ ಮಾತಾಡ್ಕೊಳ್ಳಿ ಎಂದೆ. ಸೀಕ್ರೆಟ್ ಎಲ್ಲ ಏನೂ ಇಲ್ಲ ಮಾವ. ಅಖಿಲ್ ಮತ್ತೆ ಶ್ಯಾಮ ಬಗ್ಗೆ ಮಾತಾಡೋಕ್ ಬಂದೆ. ಅಖಿಲ್ ವಿಷಯನಾ? ಹೌದು ಅತ್ತೆ. ಅವ್ರಿಗೆ ಮದ್ವೆ ಆಗಿ ಇಷ್ಟು ದಿನ ಆದ್ರೂ ಕೂಡ ನಾವಿನ್ನೂ ಶಾಸ್ತ್ರ ಮುಗಿಸಿಲ್ಲ. 2 ಸಾರಿ ಅಂದ್ಕೊಂಡ್ರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹೋಗ್ತಾನೆ ಇದೆ. ಒಳ್ಳೆ ಮುಹೂರ್ತ ನೋಡಿ ಆ ಶಾಸ್ತ್ರ ಮುಗಿಸ್ಬಿಟ್ರೆ ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತಿದೆ ಅತ್ತೆ. ನಿಜಾನೇ ವೈದೇಹಿ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಅವನು ಕಲ್ಕತ್ತಾಗ ಹೋಗೋಕ್ಕೂ ಮುಂಚೆ ನಾನು ನಿಮ್ಮ ಮಾವ ಕೂಡ ಹೀಗೆ ಅನ್ಕೊಂಡಿದ್ವಿ. ಇದ್ದಕ್ಕಿದ್ದಾಗೆ ಅವನು ಕಲ್ಕತ್ತಾಗ ಹೋಗಿದ್ದು,
ಅಲ್ಲಿ ಗಲಾಟೆ ಆಗಿ ಅವನಿಗೆ ಏಟಾದ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋದೇ ಮರ್ತೋಗ್ಬಿಡ್ತು. ಈಗ ಅವ್ನು ನಾರ್ಮಲ್ ಆಗಿದ್ದಾನೆ, ಹಾಗಾಗಿ ಆ ಕಾರ್ಯಕ್ರಮನ ಮುಗಿಸ್ಬಿಡೋಣ. ಸಮಯಕ್ಕೆ ಮಾವನು ಮನೆಯಲ್ಲೇ ಇದಾರಲ್ಲ, ಈ ವಿಷಯ ಮಾವನವ್ರಿಗೆ ಹೇಳಿ ಒಳ್ಳೆ ಮುಹೂರ್ತ ನೋಡಕ್ ಹೇಳುವ ಸಂತ. ಸರಿ ರೀ, ಅಪ್ಪನ್ಗೆ ಹೇಳಿ ಒಳ್ಳೆ ಮುಹೂರ್ತ ಇಡಿಸ್ತೀನಿ. ರತ್ನಮ್ಮ, ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿವರೆಗೂ ಬಂತು ಕೆಲ್ಸ? ಆಗ್ತಾ ಇದೆಯಮ್ಮ. ಸ್ವಲ್ಪ ಸ್ಟಾಕ್ ರೆಡಿ ಆಗಿದೆಯಮ್ಮ, ಪ್ಯಾಕ್ ಮಾಡಲ್ಲಿ ಇಟ್ಟಿದ್ದೀವಿ. ಉಳ್ದಿರೋ ಸ್ಟಾಕ್ನು ಬೇಗ ರೆಡಿ ಮಾಡಿ. ಸರಿನಮ್ಮ, ಮಾಡ್ತೀನಿ. ಯಾರಿಗೂ ಏನ್ ಅನುಮಾನ ಬಂದಿಲ್ಲ ಅಲ್ವಾ? ಇಲ್ಲ ಅಮ್ಮ, ಬರ್ಲಿಲ್ಲ. ಆ ಸ್ಟಾಕ್ ಸಪ್ರೇಟ್ ಆಗಿ ಯಾಕೆ ಇಡ್ತಿದ್ದೀರಾ ಅಂತ ವರ್ಕರ್ಸ್ ಯಾರು ಕೇಳಿಲ್ಲ ಅಲ್ವಾ? ಇಲ್ಲಮ್ಮ, ಯಾರು ಏನು ಕೇಳಲಿಲ್ಲ. ನಮ್ ಮ್ಯಾನೇಜರ್ ಭೂಷಣ್ ಅವ್ರ ವಿಷಯದಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ರತ್ನಮ್ಮ. ಸರಿನಮ್ಮ. ಅವ್ರಿಗೆ ಏನೇ ಅನುಮಾನ ಬಂದ್ರು, ವಿಷಯ ಗೊತ್ತಾದ್ರೂ ಅದನ್ನ ತಕ್ಷಣ ಐಶ್ವರ್ಯ ಅಕ್ಕಂಗೆ ಹೇಳ್ಬಿಡ್ತಾರೆ. ಐಶ್ವರ್ಯ ಅಕ್ಕಂಗೆ ವಿಷಯ ತಿಳಿತು ಅಂದ್ರೆ ನಾವು ಮಾಡ್ತಿರೋ ಕೆಲ್ಸ ಎಲ್ಲ ಹೊರಗ್ ಬರುತ್ತೆ. ಹಾಗಾಗಿ ಅವ್ರ ವಿಷಯದಲ್ಲಿ ನೀವ್ ತುಂಬಾ ಹುಷಾರಾಗಿರ್ಬೇಕು. ಆಯ್ತಮ್ಮ. ಅಂದ್ಹಾಗೆ ಹೇಳೋಕ್ ಮರ್ತಿದ್ದೆ ರತ್ನಮ್ಮ, ಇವತ್ತೋ ನಾಳೆನೋ ಮಾವಂಗೆ ಫ್ಯಾಕ್ಟ್ರಿಯಲ್ಲಿ ಏನೋ ಕೆಲ್ಸ ಇದೆಯಂತೆ. ನಾವು ಮಾಡ್ತಿರೋ ಕೆಲ್ಸ ಅಪ್ಪಿ ತಪ್ಪಿ ಸಹ ಅವ್ರ ಕಣ್ಣಿಗೆ ಬೀಳ್ಬಾರ್ದು. ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ನಿಶ್ಚಿಂತೆಯಾಗಿರಿ. ಓಕೆ. ನಿಂಗ್ ಕೊಡ್ಬೇಕಾದ ದುಡ್ಡನ್ನ ಈಗ ಕೊಡು ಅಂತ್ಯಾ ಅಥವಾ ಕೆಲ್ಸ ಆದ್ಮೇಲೆ ಕೊಡ್ಲಾ? ಅರ್ಜೆಂಟ್ ಏನಿಲ್ಲಮ್ಮ. ಸರಿ, ನಿಮ್ ಇಷ್ಟ. ನಾನು ಹೋಗಿ ಬರ್ತೀನಿ, ನೀವು ಮಾತ್ರ ಹುಷಾರಾಗಿರಿ. ಸರಿ, ಆಯ್ತಮ್ಮ. ರತ್ನಮ್ಮ, ಸ್ಟಾಕ್ ಪ್ಯಾಕಿಂಗ್ ಆಯ್ತಾ? ಹಾ, ಆಗಿದೆ. ಲಾರಿ ಬಂದಿದೆ, ಆಗಿದ್ರೆ ಲೋಡಿಂಗ್ ಮಾಡೋಣ ಅಂತೀರಾ? ಸರಿ. ಹಾ, ಸರಿ. ಏ ರಂಗ, ನಿಂತ್ಕೋ. ಆ ಬಾಕ್ಸ್ ಲೋಡ್ ಮಾಡಬೇಡ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಡ. ಆ ಬಾಕ್ಸ್ ಮಾತ್ರ ಲಾರಿಗೆ ಹಾಕು. ಸರಿ, ಆಯ್ತು. ಆ ಕಡೆ ಇರೋ ಬಾಕ್ಸ್ನ ಮಾತ್ರ ತಗೊಂಡು ಹೋಗಿ ಲಾರಿಗೆ ಹಾಕ್ಸಿ, ಸರಿನಾ? ಈ ಬಾಕ್ಸ್ ಯಾಕೆ ಹಾಕ್ಬಾರ್ದು? ಕೇಳ್ತಾ ಇರೋದು ನಿನ್ನೆ. ಈ ಬಾಕ್ಸ್ನ ಯಾಕೆ ಹಾಕ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಏನದು ಗಲಾಟೆ? ಅದು ನಮ್ ಫ್ಯಾಕ್ಟ್ರಿಲೇ ತಯಾರಾಗಿರೋ ಮಸಾಲೆ ಅಲ್ವಾ? ಹೌದು ಮೇಡಮ್. ಆ ಸ್ಟಾಕ್ನ ಕೂಡ ನಾವು ಮಾರ್ಕೆಟ್ಗೆ ಕಳಿಸ್ಬೇಕಲ್ವಾ? ಹೌದು ಮೇಡಮ್, ಕಳಿಸ್ಬೇಕು. ಆದ್ರೆ ಈ ರತ್ನಮ್ಮ ಅದನ್ನ ಲಾರಿಗೆ ಹಾಕ್ಬಾರ್ದು ಅಂತಿದ್ದಾಳೆ. ಏನ್ ರತ್ನಮ್ಮ, ಯಾಕೆ ಲಾರಿಗೆ ಹಾಕ್ಬೇಡಿ ಅಂದಿದ್ದು? ಈ ಸ್ಟಾಕ್ ಕೂಡ ಮಾರ್ಕೆಟ್ಗೆ ಕಳಿಸ್ಬೇಕಲ್ವಾ, ಯಾಕೆ ಬೇಡ ಅಂದೆ? ಹೇಳು, ಕಾರಣ ಹೇಳು. ಗೊತ್ತಿಲ್ಲ ಮ್ಯಾನೇಜರ್ ಸರ್, ಕಾರಣ ನನಗೂ ಏನು ಅಂತ ಗೊತ್ತಿಲ್ಲ. ಶ್ಯಾಮಾ ಮೇಡಮ್ ಈ ಸ್ಟಾಕ್ನ ಸಪ್ರೇಟ್ ಆಗಿ ಇಡೋಕ್ ಹೇಳಿದ್ದಾರೆ. ಇದನ್ನ ಮಾರ್ಕೆಟ್ಗೆ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ನ ಪಕ್ಕದಲ್ಲಿ ಇಟ್ಟಿದ್ದೀನಿ. ಶ್ಯಾಮಾ ಆ ಸ್ಟಾಕ್ನ ಸಪ್ರೇಟ್ ಆಗಿಡು ಅಂತ ಅನ್ಲಾ? ಹೌದು ಮೇಡಮ್. ಏನ್ ಭೂಷಣ್ ಇದು? ಶ್ಯಾಮಾ ಆ ಸ್ಟಾಕ್ನ ಮಾರ್ಕೆಟ್ಗೆ ಕಳಿಸ್ದೆ ಸಪ್ರೇಟ್ ಆಗಿ ಯಾಕಿಡು ಅಂತಿದ್ದಾಳೆ? ಅದೇ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್. ಆದ್ರೆ ಈ ಮಧ್ಯ ನಾನೊಂದು ಗಮನಿಸ್ತಿದ್ದೀನಿ ಮೇಡಮ್. ಏನದು? ಶ್ಯಾಮ ಮೇಡಮ್ ಮತ್ತು ರತ್ನಮ್ಮ ಈ ಸ್ಟಾಕಿಗೆ ಸಂಬಂಧಪಟ್ಟ ಏನೋ ರಹಸ್ಯ ಮಾತಾಡ್ತಿದ್ರು ಮೇಡಮ್. ನಾನ್ ಬಂದ್ ಕೂಡ್ಲೆ ಅವ್ರು ಮಾತಾಡೋದೇ ನಿಲ್ಲಿಸ್ತಾರೆ. ಅದೇನಂತ ನಾನು ಕೇಳಿದ್ರೆ ಏನೋ ಕವರ್ ಮಾಡಿ ಹೇಳ್ಬಿಡ್ತಾರೆ ಮೇಡಮ್. ಈ ಮಧ್ಯ ಯಾಕೋ ಅವ್ರ ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಇದೆ ಮೇಡಮ್. ವ್ಯತ್ಯಾಸ ಇದೆ ಅಂತ ಅಂದ್ರೆ ಖಂಡಿತ ಏನೋ ಅಂತ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಅದೇನು ಅಂತ ತಿಳ್ಕೋಬೇಕು. ಈ ಕ್ಷಣದಿಂದಾನೇ ಅವ್ರ ಮೇಲೊಂದು ಕಣ್ಣಿಟ್ಟಿರು. ವಿಷಯ ಏನು ಅಂತ ತಿಳ್ಕೊ, ಆಮೇಲೆ ಅವ್ರ ವಿಷಯನ ನಾನು ನೋಡ್ಕೋತೀನಿ. ಸರಿ ಮೇಡಮ್.
ಇದೇನ್ ಸೌಜನ್ಯ ಮೇಡಮ್, ಲಾಸ್ಟ್ ವೀಕ್ ನಮ್ಮ ರೇಟಿಂಗ್ಸ್ ತುಂಬಾ ಚೆನ್ನಾಗಿತ್ತಲ್ಲ, ಸಡನ್ ಆಗಿ ಈ ವೀಕ್ ಹೀಗೆ ಕಡಿಮೆ ಆಗಿದೆಯಲ್ಲ? ಎಸ್ಪೆಷಲಿ ಕೃಷ್ಣ ತುಳಸಿ ಪ್ರೋಗ್ರಾಮ್ ರೇಟಿಂಗ್ ಇಷ್ಟು ದಾರುಣ್ಯವಾಗಿ ಬಿದ್ದಿದೆಯಲ್ಲ? ರೇಟಿಂಗ್ ಬಿದ್ದಿತ್ತಲ್ಲ ರಾಮಾರಾವ್ ಅವರೇ, ನಾನೇ ಬೀಳೋ ಹಾಗೆ ಮಾಡಿದ್ದು. ಹಾಗೆ ಹೇಗೆ ಮಾಡಿದ್ರಿ? ಇದು ಒರಿಜಿನಲ್ ರೇಟಿಂಗ್ ಚಾರ್ಟ್ ಅಲ್ಲ, ಫೇಕ್ ಚಾರ್ಟ್. ನಾನೇ ರೆಡಿ ಮಾಡಿಸಿದ್ದು. ಇದನ್ನ ಎದುರುಗಿಟ್ಕೊಂಡು ಆ ಕೃಷ್ಣ ತುಳಸಿನ ಈ ಕೆಲಸದಿಂದ ನಾವು ತೆಗಿತಾ ಇದೀವಿ.